ಆಮೇಲೆ ಈ ದಾರಿಲಿ ಹೋಗ್ತಾ ಇರ್ತಾರಲ್ಲ ಈ ಬಾಳೆ ಯಾಕೆ ನೆಡ್ತಿ ಅಂತಿರು ಫಸ್ಟ್ ಸರ್. ಈಗ 3 ಡೋಸ್ ಬಿಟ್ಟದ್ಮೇಲೆ ಬಾಳೆ ಏನ್ ಮೇವ್ ಆಗ್ತಾ ಈಗ ಚೆನ್ನಾಗ್ ಬತ್ತಲ್ಲ ಗಿಡ ಎಲ್ಲ ಕೇಳೋದಿಲ್ಲ ನಾನು ಎಲ್ಲರಿಗೂ ಇದನ್ನೇ ಹೇಳ್ಕೊಂಡ್ ಬಂದಿದ್ದೀನಿ ಸರ್. ಈ ತರ ಇದಾಕದ್ಮೇಲೆ ಬಿಟ್ಕೊಂಡ್ ಬಂದ್ಮೇಲೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ. ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫೌಂಡೇಶನ್ ಇಂದ. ಇಲ್ಲಿ ಪಾಂಡವಪುರ ಹತ್ರ ಬಂದಿದ್ದೀವಿ. ಅವರ ರೈತರು ಪರಿಚಯ ಮಾಡ್ಕೊಡ್ತೀನಿ. ಗಂಗಾಧರ್ ಸರ್ ನಮಸ್ತೆ. ನಮಸ್ತೆ. ಸೊ ನಿಮ್ಮ ರೈತರಿಗೆ ಪರಿಚಯ ಮಾಡ್ಕೊಡ್ತೀರಾ ಇಲ್ಲಿ? ಸರ್ ನಾನು ಒಂದ್ಸಾರಿ ಪ್ರಥಮವಾಗಿ ಇಲ್ಲಿಗೆ ಬಂದಾಗ ಇಲ್ಲಿ ನೋಡಿದೆ ಬಾಳೆ ನೋಡ್ಬಿಟ್ಟು ಇವರು ಇರಲಿಲ್ಲ. ತಿರ್ಗಾ ನಂಬರ್ ತಗೊಂಡು ಫೋನ್ ಮಾಡಿ ವಿಷಯ ತಿಳಿಸಿ ಆಮೇಲೆ ಇವ್ರಿಗೆ ಕೊಟ್ಟಿದ್ದೆ. ತಮ್ಮ ಹೆಸರನ್ನ ನೀವೇ ಹೇಳಿ ಪರಿಚಯ ಮಾಡ್ಕೊಳ್ಳಿ. ಸೊ ನಾವು ಪಾಂಡವಪುರ ತಾಲೂಕು ಹಾಗ್ನಳ್ಳಿ ಗ್ರಾಮ ಅಂತೇಳಿ. ನಮ್ಮ ಗಂಗಾಧರ್ ಸರ್ ನಾವು ಒಂದ್ಸಲ ಭೇಟಿ ಮಾಡ್ಕೊಂಡು ನೋಡ್ಕೊಂಡು ಹೋಗಿರಂತೆ. ಆಮೇಲೆ ತಿರ್ಗಾ ನಮ್ಗೆ ಫೋನ್ ಮಾಡಿದ್ರು, ಸರ್ ಹಿಂಗೆ ಬಾಳೆ ಹಾಕಿದ್ರಲ್ಲ ನಮ್ಮ ಹತ್ರ ಇದ್ರದ್ದು ಔಷಧಿ ಕೊಡ್ತೀವಿ, ಚೆನ್ನಾಗಿ ಬರ್ತದೆ, ಏನು 4 ಬೆಳೆ 5 ಬೆಳೆ ಗಂಟಲು ಬೆಳಿಬೋದು, ನೀವು ಸೊಸೈಟಿ ಗೊಬ್ಬರ ಹಾಕಿ ಸುಮ್ಮನೆ ಎಲ್ಲಾನ ಹಾಳು ಮಾಡ್ಕೊತೀರಾ ಅಂತೇಳಿ ಇದು ಮಾಡಿದ್ರು. ಒಂದು 5 ನಿಮಿಷ ಮಾತಾಡ್ತೀನಿ. ಆಮೇಲೆ ನಾವು ಸೊಸೈಟಿ ಗೊಬ್ಬರನೇ ಹಾಕಿದೆ 3-4 ಸಲ ಹಾಕ್ತೆ, ಹಾಕೋ ಗಿಡನೇ ಫಲವತ್ತ ಆಯ್ತಿರಲಿಲ್ಲ. ಇವ್ರು ಬಂದು ನೋಡಿ ನಮ್ದು ಔಷಧಿ ಹಾಕಿದ್ಮೇಲೆ ಆಮೇಲೆ ನೀವು ಬಂದು ಇದು ಮಾಡಿ. ಇವಾಗ ಮುಂಚೆ ಇದು ಬೆಳವಣಿಗೆನೆ ಇರ್ಲಿಲ್ಲ, ತುಂಬಾ ಎಷ್ಟು ಒಂದು 1.5 ಅಡಿ ಇತ್ತು ಸರ್ ಅವಾಗ. ಇವಾಗ ಎಷ್ಟು ಡೋಸ್ ಕೊಟ್ಟಿದ್ದೀರಾ? ನಮ್ದು ಈಗ 3ನೇ ಡೋಸ್ ಕೊಟ್ಟಿದ್ದೀನಿ ಸರ್. 3 ಡೋಸ್ ಕೊಟ್ಟಿದ್ದೀರಾ ಅಂದ್ರೆ 2 ಅಡಿ ಇರೋದು ಇವಾಗ 10 ಅಡಿ ಆಗಿದೆ. 3 ಡೋಸ್ ಅಲ್ಲಿ ಅಂದ್ರೆ 3 ತಿಂಗಳು ಆಗಿದೆ ಸರ್. ಏನೇನು ಚೇಂಜಸ್? 10 ಅಡಿ ಮೇಲಾಗಿದೆ. ತೋರಿಸಿ ಸರ್ ಹಂಗೆ ನೋಡೋಣ. ಬಂದಿದೆ ಸರ್. ಯಾಕೆಂದ್ರೆ ನಾವೇ 5-5.5 ಅಡಿ ಇದೀವಿ, ಒಂದು ಎಲೆನೇ ಬರುತ್ತೆ. ಹೌದು. ಇವಾಗ ನಾವು ಸೊಸೈಟಿ ಗೊಬ್ಬರ ಹಾಕಿದ್ರು ಈ ಕಂಬ ಬತ್ತಿರಲಿಲ್ಲ ಸರ್. ಅದು ನಾನು ಏನೋ ಅನ್ಕೊಂಡಿದ್ದೆ, ಆದ್ರೂ ನನಗೆ ಈಗ ಪರವಾಗಿಲ್ಲ. ಇದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನಿಸ್ತಾ ಇದೆ ಈಗ. ಆಮೇಲೆ ನಮ್ಮ ಇದನ್ನ ನೋಡ್ಬಿಟ್ಟು ಬಾಳೆ ನೋಡ್ಬಿಟ್ಟು ಯಾವ ಮೇವ್ ಆಗ್ತಾ ಇದ್ರಿ ಏನ್ ಆಗ್ತಾ ಇದ್ರಿ ಅಂತೆಲ್ಲ ಹೇಳಿದ್ರು. ನಾವ್ ಯಾವ ಸೊಸೈಟಿ ಗೊಬ್ಬರನು ಆಗ್ತಾ ಇಲ್ಲ, ಮಾಮೂಲಿ ಈ ತರ ಸಾವಯವ ಸ್ಟಾರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವರು ತಂದು ಕೊಟ್ಟಿದ್ರು. ಅದನ್ನ ಕೂಡ ಹೇಳಿ ಬೇರೆಯವ್ರಿಗೂ ಕೂಡ ಅವ್ರಿಗೂ ಕೊಡ್ಸಿದೀನಿ ನನ್ನ ಕಡೆಯಿಂದ. ಅವರು ಈಗ ಅಲ್ಲ 2 ಡೋಸ್ ಹಾಕ್ಸ್ತಾರೆ. ಅವ್ರೂ ನನಗೆ ಫೋನ್ ಮಾಡಿ ಅಂತ ಇದು ಮಾಡಿ ಹೇಳಿದಾರೆ. ಹಂಗ ಗಂಗಾಧರ್ ಸರ್ ರಾತ್ರಿ ಫೋನ್ ಮಾಡೋದಕ್ಕೆ ಆಯ್ತು ನಾಳೆ ಬಂದು ತಂದು ಕೊಡ್ತೀನಿ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಅವರು. ಗಿಡ ಅವ್ರದ್ದು ಚೆನ್ನಾಗಿ ಹಿಂಗೆ ಇದೆ. 2 ಡೋಸ್ ಹಾಕಿರೋದು, ನಾನು 1 ಡೋಸ್ ಜಾಸ್ತಿ ಹಾಕಿದ್ದೀನಿ. ಅವ್ರದ್ದು ಹೀಗೆ ತರ ಗಿಡ ಐತೆ. ಈಗ 3ನೇ ಸತಿಗೆ ಈಗ ತರಿಸಿ ಕೊಟ್ಟು ಈಗ ನಾನು ಎಷ್ಟು ಹಾಕ್ಬೇಕು. ಈಗ ನಾನು ಬುಡ ತೋರಿಸಿ ಯಜಮಾನ್ರೆ ಬನ್ನಿ ಹಂಗೆ ನೋಡಿ. ಇದು ಹೆಚ್ಚು ಕಮ್ಮಿ ಇದು ನೋಡಿ, ಒಂದೊಂದು ಎಲೆನೂ ಎಷ್ಟೆಷ್ಟು ಅಗಲ ಆಗಿದೆ. 3 ಅಡಿ ಮೇಲಿದೆ ಒಂದು ಎಲೆ ಮೇಲ್ಗಡೆ. ಇದು ಸುಳಿ ಆ ಕಡೆ ಇಟ್ಕೊಳ್ಳಿ. ಬೆಟ್ಟು ಇಲ್ಲಿ ಬೆಳ್ಳಿಂದ ಬೆಳ್ಳಿಗೆ ಒಂಚೂರು ಹೆಚ್ಚು ಕಡಿಮೆ 1.5 ಅಡಿ 1.25 ಅಡಿ 2 ಅಡಿ ಹತ್ರ ಇದೆ. 6ರಿಂದ 7 ತಿಂಗಳು ಆಗಿದೆ ಇದಕ್ಕೆ. ಹೌದು, 7ನೇ ತಿಂಗಳು ನಡೀತಾ ಇದೆ. 7ನೇ ತಿಂಗಳು ನೋಡ್ಬೋದು ವೀಕ್ಷಕರೇ. ಇವಾಗ ನೋಡಿ ಎಲ್ಲಾ ತರ ಎಲ್ಲಾ ಗಿಡಗಳು ಪ್ರತಿಯೊಂದು ಬುಡನೂ ಇದೆ. ಆ ಬುಡ ನೋಡಿ 2 ಅಡಿ ಮೇಲೆ ಬರುತ್ತೆ. ಆ ಬುಡ ಇದಂತೂ ಈ ಗಿಡ ಅಂತೂ ಬನ್ನಿ ಇಂಪ್ರೂವ್ ಆಯ್ತಾ ಅದೇ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ರಿ. ಇಲ್ಲ ಕಿತ್ತಾಕ್ಬೇಕು ಅಂತ ಮಾಡಿದ್ರಿ. ಔಷಧಿ ಬುಡಿ ಒಂದ್ ಜಾಸ್ತಿ ಬುಡಿ ಅಂತ ಹೇಳಿದ್ರಲ್ಲ, ಆ ಬುಟ್ ಮೇಲೆ ಕಿತ್ಕ ಬರ್ತಾ ಇದೆ ಸರ್. ಅದನ್ನ ಈಗ ಚೆನ್ನಾಗಿ ಬರ್ತಾ ಇದೆ. ಅದುವೇ ಸೊ ಎಲ್ಲ ಬುಡನೂ ಹಿಂಗೆ ಬಂದಿದ್ಯಾ? ಎಲ್ಲ ಹಂಗೆ ಐತೆ. ಎಲ್ಲ ಹಂಗೆ ಬರ್ತೈತೆ. ಪಚ್ಚಬಾಳೆ ಸರ್ ಇದು. ಸೊ ಬೇರೆ ವೀಕ್ಷಕರಿಗೆ, ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ಅಂತಂದ್ರೆ ಅದೇ ಸರ್, ನಾವು ಈಗ ಮಾಡಿರೋದು ನಾನು ಸುಮಾರು ಕಡೆ ಹೇಳಿದ್ದೀನಿ, ಈ ತರ ಮಾಡಿದೀನಿ. ಸೊಸೈಟಿ ಗೊಬ್ಬರ ಅಂತ ಆಗ್ತಾನೆ ಇಲ್ಲ. ಈಗ ₹1 ಬೇರೆ ಏನಕ್ಕೂ ಖರ್ಚು ಮಾಡಿಲ್ಲ. ನಮ್ದು ಬಿಟ್ರೆ ಇದು ನಿಮ್ ಬಿಟ್ರೆ ಅದೇ ನಮ್ದು. ನೀವೇನು ಕೊಟ್ಟಿದ್ರಿ ಅದನ್ನ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನೋಡಿ. ನಾನು ಹೇಳೋದು ಸಾವಯವ ಆಗುತ್ತೆ, ಭೂಮಿ ಉಳ್ಕೊಳುತ್ತೆ. ಆಮೇಲೆ ಮೇನ್ ಏನಂದ್ರೆ ನಮ್ದು ಕಂಪನಿ ಅಲ್ಲ, ನಾವು ಒಂದು ಸಾವಯವ ಕೃಷಿ ಸಂಘ ಮಾಡಿ ನಾವು ಬರೇ ನಾವು ಏನು ಚಾರ್ಜ್ ಮಾಡೋದು ಕನ್ಸಲ್ಟಿಂಗ್ ಚಾರ್ಜ್ ಮಾಡ್ತೀರಿ. ಬೇರೆ ಕೆಮಿಕಲ್ ಆಗಿ ಬೆಳೆಯೋರು 80,000 ಖರ್ಚು ಮಾಡ್ತಾರೆ, 1 ಲಕ್ಷನೂ ಖರ್ಚು ಮಾಡ್ತಾರೆ ಅಲ್ವಾ. ಸೊ ನಮ್ದು 1,500 ಅಂದರೆ ಏನೂ ಲೆಕ್ಕಕ್ಕಿಲ್ಲ. ₹100 ಟ್ರಾನ್ಸ್ಪೋರ್ಟೇಷನ್, ₹1,600 ಎಲ್ಲಿಗೆ ಬೇಕಾದ್ರೂ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ. ಸೊ 15,000 ಅಲ್ಲಿ ಒಂದು ಬೆಳೆ ಬೆಳಿಬೋದು. ಸೊ 1 ಎಕರೆಗೆ ನಾನು ಹೇಳ್ತಾ ಇರೋದು. ಸೊ 1 ಎಕರೆಯಲ್ಲಿ 15,000 ಖರ್ಚು ಮಾಡಿದ್ರೆ ಏನೂ ಲೆಕ್ಕಕ್ಕೆ ಇಲ್ಲ. ನಮ್ಮದು ಭೂಮಿ ಉಳ್ಕೊಳುತ್ತೆ.
ಆಮೇಲೆ ಸಾವಯವ ಕೃಷಿ ಮಾಡೋದ್ರಿಂದ ರೋಗಗಳು ಕಮ್ಮಿ. ಇವಾಗ ನೋಡ್ಬೋದು ನೀವು ಗಿಡಗಳು ಎಷ್ಟು ಹೆಲ್ದಿಯಾಗಿ ಎಷ್ಟು ಹಸಿರಾಗಿದೆ. ಸೊ ಏನೂ ರೋಗ ಬಾಧೆ ಇಲ್ಲ. ಆಮೇಲೆ ಏಲಕ್ಕಿ ಅಂತೂ ಇದು ನೀವು ಹಾಕಿರೋದು ಪಚ್ಚಬಾಳೆ. ಏಲಕ್ಕಿಗಂತೂ ಪನಾಮ ಸಿಕ್ಕಾಬಟ್ಟೆ ರೋಗ ಸಿಗಟೋಕ ಮಾಮೂಲಿ ಎಲ್ಲದರಲ್ಲೂ ಬಂದೇ ಬರುತ್ತೆ. ಸೊ ಎಲ್ಲದೂ ಕಂಟ್ರೋಲ್ ಚೆನ್ನಾಗಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನು ಇಷ್ಟಪಡ್ತೀರಾ ಸರ್? ನಾನು ಇನ್ನೇನು ಹೇಳಲ್ಲ ಸರ್. ಕೆಲವು ರೈತರುಗಳನ್ನ ನಾನು ಡೈರೆಕ್ಟಾಗಿ ಅಡಿಕೆ ಆಗ್ಬೋದು, ಬಾಳೆ ಆಗ್ಬೋದು, ತೆಂಗು ಆಗ್ಬೋದು, ಎಲ್ಲದಕ್ಕೂ ಕೊಡಿ ಅಂತ ಅಂದ್ಬಿಟ್ಟು ಹೋಗಿ ಭೇಟಿ ಮಾಡ್ತೀನಿ. ಮತ್ತೆ ಈಗ ಇತ್ತೀಚೆಗೆ ಏನಾಗಿದೆ ಅಂತ ಅಂದರೆ ಅಡಿಕೆನಲ್ಲಿ ರೋಗ ಜಾಸ್ತಿ ಬರ್ತಾ ಇದೆ. ಇಡ್ಮುಂಡಿಗೆ ರೋಗ, ಮತ್ತೆ ಅಣಬೆ ರೋಗ, ಎಲೆ ಚುಕ್ಕಿ ರೋಗ, ಮತ್ತೆ ಡೆವಲಪ್ಮೆಂಟ್ ಇಲ್ದೇ ಇದಾಗುವಂಥದ್ದು. ಈ ಎಲ್ಲದಕ್ಕೂ ಕೂಡ ನಾನು ಹೋಗಿ ಆ ಗಿಡಗಳನ್ನ ಗುರುತಿಸಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದರಿಂದ ಇಂಪ್ರೂವ್ ಆಗುತ್ತೆ ಮಾಡಿ. ಈ ಬಾಳೆಗಾದರೂ ಅಷ್ಟೇ ನಾನು ಚಾಲೆಂಜ್ ಮಾಡೇ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಖಂಡಿತ ಚೆನ್ನಾಗಿ ಬರುತ್ತೆ ಅಂತ. ಕೆಲವು ಭೂಮಿಗಳಲ್ಲಿ ಕೆಲವು ವ್ಯತ್ಯಾಸಗಳು ಬರ್ಬೋದು. ಯಾಕೆಂತಂದರೆ ಆ ಭೂಮಿನಲ್ಲಿ ವ್ಯತ್ಯಾಸದಲ್ಲಿ, ಯಾಕೆಂದರೆ ಒಂತಾವು ಇದ್ದ ಭೂಮಿ ಇನ್ನೊಂತಾವು ಇರಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಅಂಥವ್ರಿಗೆ ಇನ್ನೊಂದು ಡೋಸ್ ಎಕ್ಸ್ಟ್ರಾ ಕೊಡಿ ಅಂತ ಹೇಳಿ ಆ ಭೂಮಿನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ಸರ್. ಸೊ ನೀವು ಖುಷಿಯಾಗಿದ್ದೀರಾ? ರಿಸಲ್ಟ್ ಪರವಾಗಿಲ್ಲ ಸರ್, ಖುಷಿ ಆಯ್ತದ ನಮ್ಗೆ. ಈಗ ಗಿಡ ನಮ್ ನೋಡ್ಬಿಟ್ಟು ನಿಮ್ಮ ಹೆಂಗಸ್ರು ಕೂಡ ಫೋನ್ ಮಾಡಿ ಅವರು ರೀನ್ ಯಾವ್ದೋ ಮೇವ ಹಾಕ್ಲೇ ಬಿಡ್ರಿ ಸರ್ ಫೋನ್ ಮಾಡ್ಬಿಟ್ಟು ಮೊದ್ಲು ತರಿಸಿ ಬಿಡಿ, ತಿನ್ನಾಗಡ್ಗೆ ಬಿಡಿ ಅಂತ ಅವ್ರು ಫೋನ್ ಮಾಡಿ ಇದ್ ಮಾಡ್ತಾ ಇರ್ತಾರೆ. ಹೇಳ್ಕೊಂಡು ಎಲ್ಲರಿಗೂ ಹೇಳ್ತಾನೆ. ನಮ್ಮ ಸ್ನೇಹಿತನು ಅವನು 2 ಸತಿ ಬಿಟ್ಟದ್ಮೇಲೆ ಅವ್ನು ನನಗಿಂತ ಮುಂದಾಗೆ ಫೋನ್ ಮಾಡು ಅಂತ ಹೇಳ್ತಾನೆ ಇದ್ದಾರೆ. ಅಲ್ಲ ಎಲೆ ನೋಡ್ಬೋದು ನೀವು, ಒಂದ್ 3.5 ಅಡಿಗಿಂತ ಎತ್ತರ ಜಾಸ್ತಿ ಅಗಲ ಬಂದಿದೆ. ಗಾಳಿ ಇಟ್ಕೆ ಬಾಕಿದೆಲ್ಲ ಪುಡಿ ಆಗಿದೆ. ಮೇಲ್ಗಡೆ ಎಲೆ ಹೌದೌದು ಅಗಲ ಒಂದ್ 3.5 ಅಡಿಗಿಂತ ಜಾಸ್ತಿ ಇದೆ, ಹೆಚ್ಚು ಕಮ್ಮಿ. ಅಗಲ ಉದ್ದ ಮಾತ್ರ 6 ಅಡಿನೇ ಬರುತ್ತೆ. ಉದ್ದ ಗಾಳಿಗೆ ಎಲ್ಲ ಒಳಬಿಡ್ತದೆ. 6 ಅಡಿ ಮೇಲೆ ಬರ್ತಾ ಇದೆ ಸರ್. 6 ಅಡಿ ಮೇಲಿದೆ ಉದ್ದ. ಹೊಸ ಸುಳ್ಳಿಗಳು ನೋಡ್ಬೋದು. ಸುಳಿ ಚೆನ್ನಾಗಿ ಕೀಳ್ತದೆ ಸರ್. ಸೊ ವೀಕ್ಷಕರೇ, ನಾನು ಅದೇ ಹೇಳಕ್ ಇಷ್ಟಪಡೋದು. ಸೊ ತುಂಬಾ ಕಮ್ಮಿ ಖರ್ಚಲ್ಲಿ ನಾವು ಯಾವಾಗಲೂ ಮಾಡಬೇಕು. ನಾವು ಖರ್ಚು ಕಮ್ಮಿ ಮಾಡ್ಕೊಂಡಾಗ ನಮ್ಮ ಮಾರ್ಕೆಟ್ ಪ್ರೈಸ್ ನಮ್ಮ ಕೈಯಲ್ಲಿಲ್ಲ. ಏನು ಮಾರ್ಕೆಟ್ ಪ್ರೈಸ್ ಬಂದ್ರೂ ನಮಗೆ ಲಾಟ್ರಿನೇ, ಯಾಕಂದರೆ ನಾವು ಖರ್ಚೇ ಮಾಡಿರಲ್ಲ. ಸೊ ಇದು 5 ವರ್ಷದ ಪದ್ಧತಿ. 5 ವರ್ಷದಲ್ಲಿ 7 ಬೆಳೆ. ಸೊ ಇದು ಮೊದಲನೇ ಬೆಳೆ ಆಗಿರೋದ್ರಿಂದ ಅವರು ಇವಾಗ 5 ವರ್ಷ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ಯಾವ ಥರ ಏನು ಅಂತ ಎಲ್ಲ ನೀವು ಫಾಲೋ ಮಾಡಿ ವಿಡಿಯೋ ಒಂದೊಂದೇ ನಾವು ಹೇಳ್ಕೊಡ್ತೀರಿ. ಸೊ ತುಂಬ ಕಮ್ಮಿ ಖರ್ಚಲ್ಲಿ ಒಬ್ಬ ರೈತ 1 ಎಕರೆ ಸಾವಯವ ಮಾಡಿದ್ರೆ ಲಕ್ಷಾಂತರ ಜನ ಜೀವ ಉಳಿಸ್ದಂಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಮಸ್ತೆ.